ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತು, ಹೊಸ ವಿಷಯ ವಿಭಿನ್ನ ಮಾಹಿತಿಯೊಂದಿಗೆ ನಿತ್ಯ ನಿಮ್ಮ ಮುಂದೆ ಬರ್ತೀನಿ. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ. ಹಾಗೆಯೇ ನಿಮಗೆಲ್ಲ ಗೊತ್ತು, ಯಶಸ್ವಿ ಮಹಿಳೆಯರನ್ನ ನಾವು ಪ್ರತಿ ವಾರ ಪರಿಚಯ ಮಾಡ್ಕೊಡ್ತೀವಿ. ಆ ಮೂಲಕ ನಮ್ಮೆಲ್ಲ ಗೆಳತಿಯರಿಗೆ ಸ್ಫೂರ್ತಿ ಸಿಗಲಿ, ಪ್ರೇರಣೆ ಸಿಗಲಿ ಅನ್ನೋದು ನಮ್ಮ ಉದ್ದೇಶ. ಇವತ್ತು ಕೂಡ ಒಬ್ಬ ಯಶಸ್ವಿ ಮಹಿಳೆ ನಮ್ಮ ಜೊತೆಯಿದ್ದಾರೆ. ಯಾರು ಅನ್ನೋ ಕುತೂಹಲ ನಿಮಗೆಲ್ಲ ಇದೆ ಅಂತ ಗೊತ್ತು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಅಥ್ಲೀಟ್ ಆಗಬೇಕು ಅಂದರೆ ಸುಮ್ಮನೆ ಅಲ್ಲ, ಫಿಸಿಕಲಿ ಮೆಂಟಲಿ ಫಿಟ್ ಆಗಿರಬೇಕು. ಫಿಟ್ನೆಸ್ ತುಂಬಾ ಕಾಪಾಡ್ಕೊಂಡು ಬರಬೇಕು. ಅದ್ರ ಜೊತೆಗೆ ನಮ್ಮ ಉತ್ಸಾಹನೂ ಕೂಡ ಅಷ್ಟೇ, ಆಸಕ್ತಿನೂ ಕೂಡ ಅಷ್ಟೇ, ಸದಾ ಚುರುಕಾಗಿರಬೇಕು. ಸೊ ಅಂಥ ಒಬ್ಬ ಚುರುಕಾದಂಥ ಅಥ್ಲೀಟ್ ನಮ್ಮ ಜೊತೆ ಇದ್ದಾರೆ. ಅವರೇ ಸಹನಾ ಕುಮಾರಿ. ನಿಮಗೆಲ್ಲ ಗೊತ್ತು, ಕರಾವಳಿ ಬೆಡಗಿ, ನಮ್ಮೆಲ್ಲರ ಹೆಮ್ಮೆಯ ಕನ್ನಡತಿ. ಅವರು ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ. ಅವರ ಒಂದು ಚುರುಕುತನ ಇರ್ಬೋದು, ಅಥವಾ ಈ ಒಂದು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಹೈ ಜಂಪಲ್ಲಿ ಇಷ್ಟೊಂದು ಸಾಧನೆ ಮಾಡಿದಾರ, ಏನಾದರೂ ಗುಟ್ಟು ಅಂತ ಕೇಳೋಣ. ಮೇಡಮ್, ವೆಲ್ಕಮ್ ಟು ದಿ ಶೋ. ಹಲೋ, ನಮಸ್ತೆ ಎಲ್ಲರಿಗೂ ಸಹ. ಓಕೆ ಸಹನಾಜಿ, ನೀವು ಹೇಳಿ, ಅಥ್ಲೀಟ್ ಆಗ್ತೀನಿ ಅಂತ ಅನ್ಕೊಂಡಿದ್ರಾ ಅಂತ? ಮೊದಲಿಂದ ಹೆಂಗಿದ್ರಿ? ನಿಮ್ಮ ಬಾಲ್ಯ ಹೇಗಿತ್ತು ಸಹನಾ ಅವ್ರದ್ದು? ಮೊದಲಿಂದಲೂ ಸಹ ನಾನು ಅಂದ್ಕೊಂಡಿದ್ದೆ ನಾನು ಅಥ್ಲೀಟ್ ಆಗಬೇಕಂದ್ರೆ. ಯಾಕಂದರೆ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಪೋರ್ಟ್ಸ್. ಹಾಗೆ ನಮ್ಮ ತಂದೆಯವರು ಫಸ್ಟೇ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರು. ಆಮೇಲೆ ತಾಯಿ ಸಹ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್. ನಮ್ಮ ತಂದೆ ಬಂದು ಕಲಿಸ್ಕೊಡ್ತಾಯಿದ್ರು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕಂತ. ಸೊ ಎಲ್ಲ ಥರದ ಬ್ಯಾಕ್ಗ್ರೌಂಡ್ ಟಿಲ್ 10th ತನಕ ನಮ್ಮ ತಂದೆ ತಾಯಿ ಇಬ್ಬರು ನಮಗೆ ಯಾವ ಕಾಂಪಿಟೇಷನ್ ಹಿಂದ್ಗಡೆನೇ ಬರ್ತಾಯಿದ್ರು. ಹಾಗಾಗಿ ಮತ್ತು ಅಲ್ಲಿಂದ ನಮಗೆ ನಾನು PU ಕಾಲೇಜಿಗೆ ಹೋಗ್ಬೇಕಾದ್ರೆ ಅಲ್ಲಿ ಸಹ ನಮ್ಮ ತಾಯಿ ನಮ್ಮ ಸಪೋರ್ಟ್ ಆಗೇ ಬರ್ತಿದ್ರು ಹಿಂದ್ಗಡೆ. ಸೊ ತಂದೆನೂ ಬರ್ತಿದ್ರು, ಯಾಕಂದ್ರೆ ತಂದೆ ಫಸ್ಟ್ ಇದು ಏರ್ಫೋರ್ಸಲ್ಲಿ ಇದ್ದುಬಿಟ್ಟು ಆಮೇಲೆ ಈಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಈ ಮಟ್ಟಕ್ಕೆ ಏರ್ಬೇಕು ತುಂಬಾ ಕಷ್ಟಪಟ್ಟಿದ್ದೇನೆ. ಯಾಕಂದರೆ ಒಂದು ಮಟ್ಟಕ್ಕೆ ಏರ್ಬೇಕಂದ್ರೆ ನಾವು ಹಂತ ಬಂದ್ರೇ ನಾವು ಈ ಮೆಟ್ಲು ಏರ್ಲಿಕ್ಕಾಗುತ್ತೆ. 4 o'clock ಹೇಳ್ತಿದ್ದೆ ಬೆಳಿಗ್ಗೆ ಪ್ರಾಕ್ಟೀಸಿಗೆ ಎಲ್ಲ ಮಾಡಿಬಿಟ್ಟು ನಾನು ಹೋಗ್ತಿದ್ದೆ. ಯಾಕಂದ್ರೆ ನಾವು ಆಗ ಎಲ್ಲ ಮಾಡ್ತಿದ್ವಿ, ಅಡುಗೆ ಎಲ್ಲ ಮಾಡಿ ನಮ್ದು ಏನೆಲ್ಲ ಟಿಫಿನ್ ಎಲ್ಲ ತಗೊಂಡು ಕ್ಯಾರಿ ಮಾಡ್ಕೊಂಡು ಪ್ರಾಕ್ಟೀಸ್ ಹೋಗಿ ಪುನಃ ಅಲ್ಲಿ ಕಾಲೇಜ್ ಅಟೆಂಡ್ ಆಗಿ ಪುನಃ ಸಾಯಂಕಾಲ ಹಾಗೆ ಅಟೆಂಡ್ ಮಾಡಿ ಒಂದು ಹಂತ ರೀಚ್ ಆದಮೇಲೆ ನನಗೆ ಜಾಬ್ ಸಿಕ್ತು. ಹಾಗೆ ಬ್ಯಾಂಗ್ಳೂರು ಬಂದೆ. ಸೊ 2002 ಅಲ್ಲಿ ನಮಗೆ ಜಾಬ್ ಆಯಿತು. ಸೊ ಅದಾದಮೇಲೆ ಸ್ಪೋರ್ಟ್ಸ್ ಫೀಲ್ಡಲ್ಲೇ ನಮಗೆ ನಂದು ಸ್ಪೋರ್ಟ್ಸ್ ಪರ್ಸನ್ ಜೊತೆನೇ ಮ್ಯಾರೇಜ್ ಆಯಿತು 2005 ಅಲ್ಲಿ. ಇಡೀ ಕುಟುಂಬನೇ ಸ್ಪೋರ್ಟ್ಸ್ ಅಲ್ಲೇ ಇದೆ. ಅದೇ ಕ್ರೀಡಾ ಒಂದು ಇದರಲ್ಲೇ ಇದೆ ಕ್ಷೇತ್ರ. ಹೌದು. ಹಾಗಾಗಿ ನನಗೆ ಅಷ್ಟೊಂದೇನು ಅನಿಸ್ಲಿಲ್ಲ. ನಮ್ಮ ಹಸ್ಬೆಂಡ್ ಸಹ ತುಂಬ ಸಪೋರ್ಟ್ ಮಾಡ್ತಿದ್ರು, ಈಗಲೂ ಸಪೋರ್ಟ್ ಮಾಡ್ತಾರೆ. ಒಮ್ಮೆ ಹೇಳಿದ್ರು, ನಾನು ಫಸ್ಟ್ ಮಗು ಆದ ತಕ್ಷಣನೇ ಹೇಳಿದರು, ಬೇಡಮ್ಮ ಸಾಕು, ಇನ್ನು ಬಿಟ್ಬಿಡು ಬೇಡ ಅಂತೇಳಿ. ಬಟ್ ನಂದು ಹಠದಿಂದ ನಾನು ಹೇಳಿದೆ, ಇಲ್ಲ ಇದು ಮಾಡ್ತೀನಿ ನಾನು. ಮತ್ತು ಮಾಡಿ ತೋರಿಸ್ದೆ. ಅವ್ರಿಗೆ ಒಂಥರ ಶಾಕ್ ಆಯಿತು, ಅಯ್ಯೋ ಈಗಲೂ ಚೆನ್ನಾಗಿ ಮಾಡ್ತಿದ್ದಾಳೆ. ಸೊ ಅವ್ರು ಆಮೇಲೆ ಸ್ಟಾಪೇ ಮಾಡಿಲ್ಲ. ಸೊ ನಾನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ನನ್ನ ಮಗಳು ಇದ್ದಾಳೆ ಈಗ, 7 ವರ್ಷ ಈಗ ಮಗಳಿದ್ದಾಳೆ. ಸೊ ಅವಳು ಹೇಗೆ ಡಿಸ್ಟರ್ಬ್ ಮಾಡಿಲ್ಲ ನನಗೆ. ಅವಳು ಕೂಡ ಸಪೋರ್ಟ್ ಮಾಡ್ತಿದ್ದಾಳೆ ಅಮ್ಮಂಗೆ ಅಂತ. ಸೊ ಅಂದರೆ ಮತ್ತೆ ಬಾಲ್ಯಕ್ಕೆ ಹೋಗೋದಾದ್ರೆ ಸಹನಾ, ಹೆಂಗೆ ನೀವು ತುಂಬ ಬೇರೆ ಸ್ಪೋರ್ಟ್ಸಿಗೆಲ್ಲ ಕಾಂಪೀಟ್ ಮಾಡ್ತಿದ್ರಾ? ಸ್ಕೂಲಲ್ಲೆಲ್ಲ ಹೆಂಗಿದ್ರಿ? ನಾವು ಸ್ಕೂಲಲ್ಲಿ ಎಲ್ಲ ಗೇಮ್ ಮಾಡ್ತಿದ್ವಿ. ಯಾವುದು ಇದು ಹೈ ಜಂಪ್ ಬರೀ ನಾವು ಮಾಡ್ತಿದ್ವಿ. ಹೈ ಜಂಪ್, ಲಾಂಗ್ ಜಂಪ್, ಟ್ರಿಪಲ್ ಜಂಪ್, ವಾಲಿಬಾಲ್, ಆಮೇಲೆ ಏನು ಗೇಮ್ಸ್ ಇತ್ತು ಎಲ್ಲ ಗೇಮ್ಸ್ ಆಡ್ಕೊಂಡು ಎಲ್ಲ. ಹೈ ಜಂಪ್ ಬಂದಿದ್ದು ಹೆಂಗೆ ಅಂದ್ರೆ ಹೈಟ್ ಇರೋಕೆ ಹೋಗಿನ? ಹೈ ಜಂಪ್ ಹಾಗೆ ನಾವು ಅದೇನೇ ಮಾಡ್ಬೇಕಂದ್ರೆ ಏನು ಬಂದಿರಲಿಲ್ಲ. ಸುಮ್ಮನೆ ಮಾಡಿ ಆಮೇಲೆ ಮತ್ತೆ ಸೆಕೆಂಡ್ ಪೀಸ್ ನನಗೆ ಫ್ರಾಸ್ಬರಿ ಇಂಟ್ರೊಡ್ಯೂಸ್ ಮಾಡಿದ್ರು. ಆಮೇಲೆ ಇಲ್ಲಿ ಬಂದ ತಕ್ಷಣ ನಮಗೆ ಈಗ ಗಾಂಕರ್ ಕೋಚ್ ಇದ್ರು, ಅವ್ರು ನನಗೆ ಫ್ರಾಸ್ಬರಿ ಚೆನ್ನಾಗಿ ಹೇಳ್ಕೊಟ್ರು. ಸೊ ಅದಾದ್ಮೇಲೆ ಅಷ್ಟು ವರ್ಷ ಅವ್ರು ಚೆನ್ನಾಗಿ ನೋಡ್ಕೊಳ್ತಿದ್ರು. ಇಂಡಿಯನ್ ಕ್ಯಾಂಪಲ್ಲಿ ಬಂದಮೇಲೆ ನಮಗೆ ಈಗ ರಷ್ಯನ್ ಕೋಚ್ ಬಂದಿದ್ದಾರೆ. ಸೊ ಅವ್ರೀಗ ನಮಗೆ ಅಂಡರ್ಟೇಕ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಎಲ್ಲಿ ಬ್ರೇಕ್ ಅನಿಸ್ಲಿಲ್ಲ. ಸ್ವಲ್ಪ ಕಷ್ಟನೇ ಆಯಿತು, ಯಾಕಂದರೆ ನನ್ನ ಮಗಳಾದ್ಮೇಲೆ ನನಗೆ ಯಾರು ಇರಲಿಲ್ಲ. ಸೊ ಮಗಳನ್ನು ನೋಡಬೇಕಿತ್ತು, ಮತ್ತು ಮನೆಯದ್ದು ಸಹ ಮಾಡಬೇಕಿತ್ತು. ಸ್ವಲ್ಪ ಕಷ್ಟನೇ ಆಯಿತು 1 ವರ್ಷ. ಸೊ ಎಲ್ಲ ರೀತಿ ನೋಡಿದರೆ ಇದಕ್ಕೆ ಬ್ಯಾಕ್ಗ್ರೌಂಡ್ ಅಂದರೆ ನಮ್ಮ ಅಜ್ಜಿ, ಆಮೇಲೆ ನಮ್ಮ ತಾಯಿ ಬಂದು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈಗ ಏನಿದ್ದಾರೆ ಅವರಿಗೆಲ್ಲ ಫ್ಯಾಮಿಲಿ ಕೂಡ. ಹೌದೌದು, ನನಗೆ ತುಂಬಾ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಾರೆ. ಈ ತನಕ ಸಹ ಯಾರು ನಾನು ಬಿಟ್ಕೊಡಿ ಅಂತ ಏನು ಹೇಳಿಲ್ಲ. ಸೊ ನಂದೀಗ ಎಷ್ಟು ಶಕ್ತಿನ ಅಷ್ಟು ಮಾಡ್ತೇನೆ. ಈಗ 2014 ನಂದು ಮೇನ್ ಗೋಲ್ ಉಂಟು ಈಗ. ಯಾಕಂದರೆ ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ನನ್ನ ಕೈಯಿಂದ ಮೆಡಲ್ ಹೋಗ್ಬಿಟ್ಟಿದೆ. ಸೊ ಅದೀಗ ಮೆಡಲ್ ನನಗೆ ವಾಪಸ್ ಈಗ ನಮ್ಮ ಇಂಡಿಯಾಕ್ಕೆ ತಗೊಂಡು ಬರ್ಬೇಕಂತೇಳಿ ನನಗೆ ಈಗ ತುಂಬಾ ಹಠ ಇಟ್ಕೊಂಡಿದ್ದೇನೆ. ಅದಿರಬೇಕು, ಹಠ, ಆಸಕ್ತಿ, ಉತ್ಸಾಹ. ಅದಿಲ್ಲ ಅಂದರೆ ಮತ್ತೆ ಮುಂದುವರೆಗೆ ಸಾಧ್ಯ ಇಲ್ಲ. ಹೌದೌದು. ಸೊ ಅದು ಹಠ ಇಟ್ಕೊಂಡೀಗ ಅದು ಇನ್ನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಸಹನಾ, ಓಕೆ, ಕಾಲೇಜ್ ಆಯಿತು. ಸೊ ಸ್ಪೋರ್ಟ್ಸಲ್ಲೇ ಮುಂದುವರ್ಕೊಂಡು ಬಂದ್ರಿ. ನಿಮ್ಮ ಫಸ್ಟ್ ಕಾಂಪಿಟೇಷನ್ ಅಂತ, ಅಥವಾ ನಿಮಗೆ ಒಂದು ಒಳ್ಳೆ ಪ್ರಶಸ್ತಿ ಗೆದ್ದಿರ್ಬೋದು, ಖುಷಿ ಕೊಟ್ಟಿರೋದು ಫಸ್ಟ್ ಪ್ರೈಸ್ ಅಂತ ಏನಾದರೂ ನಿಮ್ಮ ಲೈಫಲ್ಲಿ? ನನಗೆ ಫಸ್ಟ್ ಪ್ರೈಸ್ ಖುಷಿ ಕೊಡೋದಂದರೆ, ನಾನು ಸ್ಟೇಟ್ ಲೆವೆಲ್ 7th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಾನು ಸ್ಟೇಟ್ ಲೆವೆಲ್ ಮೈಸೂರು ಬಂದಿದ್ದೆ. ಸೊ ಅಲ್ಲಿ ನಾನು ಬಂದ ತಕ್ಷಣ ನಾನು ಸ್ಟೇಟ್ ಫಸ್ಟ್ ಕಾಂಪಿಟೇಷನ್, ಎಲ್ಲ ಸೀನಿಯರ್ಸ್ ಇದ್ರು, ನಾನು ಮಾತ್ರ ಒಬ್ಬಳು ಸಣ್ಣ ಹುಡುಗಿ ಅದರಲ್ಲಿ. ಸೊ ನನಗೆ ಇದನ್ನು ನೋಡಿ, ಅಯ್ಯೋ ನಾವೆಲ್ಲ ಸಣ್ಣವ್ರು ಏನು ಹಾರೋದು ಇವ್ರ ಜೊತೆ ಅಂತೇಳಿ.
ಆಮೇಲೆ ನೋಡಿ ಹಾರಿದ್ರೆ ನನಗೆ ಅಲ್ಲಿ ಸೆಕೆಂಡ್ ಪ್ಲೇಸ್ ಆಯಿತು ಸೀನಿಯರ್ ಜೊತೆ. ಅಲ್ಲಿಂದ ನನಗೆ ಸ್ವಲ್ಪ ಖುಷಿ ಆಯಿತು. ನನಗೆ ಯಾವುದಕ್ಕೆ ಅವರು ಇದು ಮಾಡ್ತಿರ್ಲಿಲ್ಲ, ಓದ್ಬೇಡಿ, ನಮಗೆ ಎಲ್ಲರೂ ಗೊತ್ತಿತ್ತು ಇವ್ರು ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳಿ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು, ಓದ್ಬಿಟ್ಟು ಚೆನ್ನಾಗಿ ಸ್ಪೋರ್ಟ್ಸ್ ಮಾಡಿ ಅಂತ ಎಲ್ಲ. ಸೊ ನಾನು ಒಲಿಂಪಿಕ್ ಸೆಲೆಕ್ಷನ್ ಆದ್ಮೇಲೆ ಹೋಗಿದ್ದೆ ನನ್ನ ಸ್ಕೂಲಿಗೆ. ಅವರೆಲ್ಲ ತುಂಬಾನೇ ಖುಷಿ ಪಟ್ರು. ಸಾನ ಇಲ್ಲಿ ಬಂದಿದ್ರ ಅಂದ್ರೆ ಒಂದು ಕಾರ್ನರ್ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ಎಲ್ಲರೂ ಅದೇ ಏನ್ ಪ್ರಾಕ್ಟೀಸ್ ಮಾಡ್ತಾರೆ, ಹೋಗ್ತಾರೆ, ಎಲ್ಲಿ ಲೆವೆಲ್ ಇವ್ರು ರೀಚ್ ಆಗ್ತಾರೆ, ಎಲ್ಲರಿಗೂ ಅದೇ ಇರುತ್ತೆ, ಯಾರಿಗೆ ಗೊತ್ತಿರಲ್ಲ ಈ ಲೆವೆಲ್ ರೀಚ್ ಆಗ್ತೀವಿ ಅಂತೇಳಿ. ಸೊ ಅವ್ರು ತುಂಬಾನೇ ಖುಷಿ ಪಟ್ರು. ಹೋಗಿದ್ದಾಳೆ ಒಂದು ಮಟ್ಟಿಗೆ. ಸೊ ಈ ಮುನ್ನೆ ಸಹ ಈಗ ಧರ್ಮಸ್ಥಳ ಕರೆದಿದ್ರು. ಸೊ ಎಲ್ಲ ಹಾನರ್ ಮಾಡಿದ್ರು. ಅವರು ವೀರೇಂದ್ರ ಹೆಗ್ಡೆ ಹೇಳಿದ್ರು, ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ನೀವು ಯಾಕೆ ಮುಂದೆ ಬಂದಿಲ್ಲ ಒಲಿಂಪಿಕ್ಸ್ ಹೋಗೋ ಮುಂಚೆ. ನಾನು ಹೇಳಿದೆ ಕಾಲ ಬಂದಿಲ್ಲ, ಅದಕ್ಕೆ ಈ ಕಾಲ ಕೊಡ್ಬೇಕು. ಸೊ ಅವರು ತುಂಬಾನೇ ಖುಷಿ ಆದ್ರು. ನಮ್ಮ ಮಂಗಳೂರು ದಕ್ಷಿಣ ಕನ್ನಡದಿಂದ ನೀವು ಹೋಗಿದ್ದೀರಾ, ನನಗೆ ತುಂಬಾನೇ ಈ ಕರಾವಳಿಗೆ ಅಲ್ಲ, ಇಡೀ ಕರ್ನಾಟಕಕ್ಕೇನೆ ಹೆಮ್ಮೆ. ಮತ್ತೆ ಅದರಲ್ಲೂ ಅಲ್ಲಿ ಎಲ್ಲ ಓದಿ ಬೆಳೆದಿದ್ದಾರೆ ಅಂದ್ರೆ ಅವ್ರಿಗೆ ಮತ್ತಷ್ಟು ಖುಷಿ ಜಾಸ್ತಿನೇ ಇರುತ್ತೆ. ಹೌದೌದು. ಸೊ ಸಹನಾ ಓದೋದ್ರಲ್ಲಿ ಹೆಂಗೆ? ಸ್ಪೋರ್ಟ್ಸ್ ಅಲ್ಲಂತೂ ಫುಲ್ ಎಕ್ಸ್ಪರ್ಟ್ ಅಂತ ಗೊತ್ತಾಯ್ತು, ತುಂಬಾ ಇಂಟ್ರೆಸ್ಟ್ ಇತ್ತು. ಓದೋದ್ರಲ್ಲಿ ಹೆಂಗಿದ್ರಿ? ಓದೋದ್ರಲ್ಲಿ ನಾನು 10th 12th ತನಕ ಚೆನ್ನಾಗಿದ್ದೆ. ಸೊ ಡಿಗ್ರಿ ಬಂದ ತಕ್ಷಣ ಸ್ವಲ್ಪ ಹೈಯರ್ ಲೆವೆಲ್ ನಮ್ದು ಸ್ಟಾರ್ಟ್ ಆಯಿತು. ಯಾಕಂದ್ರೆ ಡಿಗ್ರಿ ಬಂದು ಆಲ್ ಇಂಡಿಯಾ ಯೂನಿವರ್ಸಿಟಿ ಸ್ಟಾರ್ಟ್ ಆಯ್ತು, ನ್ಯಾಷನಲ್ ಲೆವೆಲ್ ಸ್ಟಾರ್ಟ್ ಆಯ್ತು ನಮ್ದು ಸೀನಿಯರ್ಸ್ ಎಲ್ಲ. ಸೊ ಸ್ವಲ್ಪ ಕಾನ್ಸಂಟ್ರೇಟ್ ನನಗೆ ಕಷ್ಟನೇ ಆಯಿತು. ಮೊದಲು ಡಿಗ್ರಿ ಎಕ್ಸಾಮ್ ಬರೆಯುವುದು, ಅದಕ್ಕೆ ಸ್ವಲ್ಪ ಅಟೆಂಡ್ ಮಾಡ್ಲಿಕ್ಕೆ ನಂಗೆ ಆಗ್ತಿರ್ಲಿಲ್ಲ. ಸೊ ಆಲ್ಮೋಸ್ಟ್ ಡಿಗ್ರಿ ನಾನು ಮುಗಿಸುವ ಅಷ್ಟರಲ್ಲಿ ಒಂದು ಸಬ್ಜೆಕ್ಟ್ ಉಳಿದೋಗ್ತಿತ್ತು ಯಾವಾಗಲೂ. ಸೊ ಇನ್ನೂ ಸಹ ನಾನು ಕಂಪ್ಲೀಟ್ ಮಾಡಿಲ್ಲ, ಬಟ್ ಮುಗಿಸಿದೆ, ಇನ್ನೂ ಸಮೇತ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಸೊ ಅದನ್ನ ಈಗ ಕಂಪ್ಲೀಟ್ ಮಾಡ್ಬೇಕು, ಯಾಕಂದ್ರೆ ನಮಗೆ ಅದು ತುಂಬಾ ಬೆನಿಫಿಟೇ ಉಂಟು. ಸೊ ಹಾಗಾಗಿ ಎಜುಕೇಶನ್ ಲೆವೆಲ್ ನಾನು ಏನು ಡೌನ್ ಹೋಗಿಲ್ಲ. ಸ್ಕೂಲಲ್ಲಿ ಈಗ ಸಹನಾ ಹೇಗೆ, ತುಂಬಾ ಹೈಟ್ ಇದ್ರ ಎಲ್ಲ ಫ್ರೆಂಡ್ಸ್ಗಿಂತ ನೀವೇ ಉದ್ದನಾ? ಇಲ್ಲ, ನಾನು ಆಕ್ಚುಲಿ ನನ್ನ ತನಕ ಅಷ್ಟೇನು ಹೈಟ್ ಇರಲಿಲ್ಲ. ಸೊ ಸಡನ್ ಆಗಿ ಸ್ವಲ್ಪ ಮೀಡಿಯಂ ಹೈಟ್ ಇದ್ದೇನೆ. ಆಮೇಲೆ ಯಾವಾಗ ನಾನು PU ಕಾಲೇಜಿಗೆಲ್ಲ ಹೋದೆ ಸಡನ್ ಆಗಿ ಹೈಟ್ ಆಯ್ತು ನಮ್ದಲ್ಲಿ. ಹೈಟ್ ಎಷ್ಟು ಈಗ? ಈಗ ನನ್ನ 5'9" ಉಂಟು. ಓಕೆ. ಸೊ ಹಾಗಾಗಿ ಅಷ್ಟು ನಮ್ಮ ಅಡ್ವಾನ್ಸ್ ಅಂದ್ರೆ ಹೈಟ್ ಇರಲೇಬೇಕು. ಹೌದು. ಸೊ ಅದಾದ್ಮೇಲೆ ಮೇಂಟೈನ್ ಮಾಡ್ಬೇಕು ಸ್ವಲ್ಪ. ಸೊ ಹೈಟ್ ಜೊತೆಗೆ ಫಿಸಿಕಲಿ ಟೋಟಲ್ ಆಗಿ ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಓಕೆ, ಸಹನಾ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಸಹನಾ ಕುಮಾರಿ ನಮ್ಮ ಜೊತೆ ಇದ್ದಾರೆ, ಖ್ಯಾತ ಅಥ್ಲೀಟ್. ಅವರು ಒಲಿಂಪಿಕ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಟ್ಟಾರೆ ಕರಾವಳಿ ಅಷ್ಟೇ ಅಲ್ಲ, ಕರ್ನಾಟಕವೇ ಹೆಮ್ಮೆ ಪಡುವಂತಹ ಕನ್ನಡತಿ, ನಮ್ಮೆಲ್ಲರ ಮೆಚ್ಚಿನ ಅಥ್ಲೀಟ್ ಅಂತ ಹೇಳ್ಬೋದು. ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.